ನಮಸ್ಕಾರ. ಒಂದು ಥಿಯೇಟ್ರಲ್ಲಿ ಈ ಥರ ಸ್ಟೇಜ್ ಮೇಲೆ ಕೂತ್ಕೊಳ್ಳೋದು ಬಹಳ ಬಹಳ ರೋಮಾಂಚನಕಾರಿಯಾದ ಒಂದು ವಿಷಯ ನಮಗೆಲ್ಲರಿಗೂ ಸಿನಿಮಾದವರಿಗೆ. ಯಾಕಂತಂದರೆ ಒಳ್ಳೊಳ್ಳೆ ಸಿನಿಮಾ ಬಂದಾಗ ಇಲ್ಲಿ ಚಿಲ್ಲರೆ ಎಸೆಯೋದು, ಇಲ್ಲಿ ಬಂದು ಡ್ಯಾನ್ಸ್ ಮಾಡೋದು, ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡೋದು, ಇಷ್ಟು ದೊಡ್ಡ ಸ್ಕ್ರೀನಲ್ಲಿ ಇಷ್ಟು ದೊಡ್ಡ ಬೆಳ್ಳಿ ತೆರೆಯಲ್ಲಿ ನಮ್ಮನ್ನು ನಾವು ನೋಡ್ಕೊಳ್ಳೋದು, ಇದೆಲ್ಲ ಒಂಥರ ತುಂಬ ರೋಮಾಂಚನಕಾರಿಯಾದ ಕ್ಷಣಗಳಿವೆಲ್ಲದು. ಮೊದಲನೇದಾಗಿ ಲಕ್ಷ್ಮೀಪುತ್ರ ಬಹಳ ಬಹಳ ಒಳ್ಳೆಯ ಸಿನಿಮಾ. ಯಾಕಂದರೆ ಪಿಕ್ಚರ್ ಪೂರ್ತಿ ನಾನಿದ್ದೀನಿ ಅಂತ. ಯಾಕಂದರೆ ಇನ್ನೊಂದು ಏನು ಅಂದರೆ ನಿಜ ಒಳ್ಳೆಯ ಸಿನಿಮಾ. ಅವನು AP ಅರ್ಜುನ್ ಸಿನಿಮಾ ಒಂದೆರಡು ನೋಡಿದ್ದೆ, ಆದರೆ ಅವನ ಬಗ್ಗೆ ಬೇರೆ ರೀತಿಯೇ ಕೇಳಿದ್ದೆ. ಅವ್ರು ಬಂದು ನನಗೆ ಕತೆ ಹೇಳುವಾಗ ನಾನು ಒಂದು ಪಿಕ್ಚರ್ ಮಾಡಬೇಕಾ ಬೇಡವಾ ಅಂತ ತುಂಬ ಡೌಟ್ ಇತ್ತು. ಹೆಂಗೋ ಅಂತ. ಆದರೆ ಕತೆ ಕೇಳೋಕ್ಕೆ ಶುರು ಮಾಡಿ, ಕತೆ ಕೇಳಿ ಮಮ್ಮಿ. ಅವನು ಯಾವಾಗಲೂ ನನ್ನ ಮಮ್ಮಿ ಅಂತ ಕರೀತಾನೆ. ಅವನ ಹೆಂಡತಿ ಇಬ್ಬರೂ ಮಮ್ಮಿ ನೀನು ಫಸ್ಟ್ ಕತೆ ಕೇಳು. ನಿಜ ಹೇಳ್ತೀನಿ ರೀ, ಕತೆ ಕೇಳಿದ ತಕ್ಷಣ ನಾನು ಅವನು ಕಾಣಲೇ ಇಲ್ಲ, ಅಥವಾ ಅವನ ಬಗ್ಗೆ ಏನೇನು ಕೇಳಿದ್ದೀನಿ ಅದೆಲ್ಲವೂ ಅರಸೋಯ್ತು. ನಾನು ಮಾಡ್ತೀನಿ ಕಣೋ ಅಷ್ಟೇ ಹೇಳಿದ್ದು. ಅಂದರೆ ಅಷ್ಟು ಒಳ್ಳೆಯ ಸಿನಿಮಾ, ಅಷ್ಟು ಒಳ್ಳೆಯ ಕತೆ, ಅಷ್ಟು ಒಳ್ಳೆಯ ಚಿತ್ರಕಥೆ. ಅದಕ್ಕೆ ಸ್ವಾಮಿ ನಿರ್ದೇಶನ ನಿಜವಾಗ್ಲೂ ಸೂಪರಾಗಿದೆ. ತುಂಬ ಚೆನ್ನಾಗಿ ಮಾಡಿದೆ ಸ್ವಾಮಿ. ಅದಕ್ಕೆ ಮೇಲೆ ಗಿರಿ ಕ್ಯಾಮ್ರಾ. ಇದೆಲ್ಲದ್ರ ಜೊತೆಗೆ ನಾನೊಂದು ದೊಡ್ಡ ಶಕ್ತಿ ಇದ್ದಾನೆ ಅಂತಂದರೆ ನಮ್ಮ ಅರ್ಜುನ್ ಜನ್ಯ. ಎಷ್ಟು ಒಳ್ಳೆ ಮ್ಯೂಸಿಕ್ಕು ಅರ್ಜುನ್ ಇದ್ದಾನೆ ಅಂತಂದರೆ ನನಗೊಂಥರ ಇದು. ಯಾಕಂದರೆ ಎಲ್ಲ ಸೀನ್ಗಳನ್ನ ಹಾಗೆ ಒಂದು ಸ್ವಲ್ಪ ಹಂಗೆ ತೊಗೊಂಡು ಹೋಗ್ತಾನೆ ರೀರೆಕಾರ್ಡಿಂಗಲ್ಲಿ. ನಾನು ಅದನ್ನ ಕೇಳ್ತಿದ್ದೆ, ರೀರೆಕಾರ್ಡಿಂಗ್ ಮಾಡುವಾಗ ನನಗೆ ಹೇಳು ಅಂತ ಹೇಳಿ. ಅವನ ಹಿಡನ್ ಟ್ಯಾಲೆಂಟ್ಗಳ ಬಗ್ಗೆ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಯಾಕೆಂತಂದರೆ ಅವನ ಜೊತೆ ಕೆಲಸ ಮಾಡಿಲ್ಲ, ಇದೇ ಫಸ್ಟ್ ಸಿನಿಮಾ ನಾನು ಕೆಲಸ ಮಾಡಿರೋದು. ಅವನಿಗೆ ಮೊದಲನೇದಾಗಿ ಅವನು ತುಂಬ ಇಷ್ಟವಾದ ಒಂದು ಗುಣ ಅಂತಂದರೆ ಅವರ ತಾಯಿಯನ್ನು ಅತ್ಯಂತ ಪ್ರೀತಿಸ್ತಾನೆ. ಅಮ್ಮ ಇಲ್ಲಿ ಬಂದಿದ್ದಾರೆ ಇವತ್ತು, ಅವರ ಹೆಸರನ್ನೇ ಇಟ್ಟ ಈ ಸಿನಿಮಾಗೆ. ಅದಾದಮೇಲೆ ತನ್ನ ಹೆಂಡತಿಯನ್ನು ತಾಯಿಯಂತೆ ಪ್ರೀತಿಸ್ತಾನೆ. ಅದೊಂದು ತುಂಬ ಖುಷಿ ಕೊಡುವಂಥ ಒಂದು ವಿಚಾರ. ತಾಯಿಯನ್ನು ಹೆಣ್ಣು ಮಕ್ಕಳಿಗೆ ಯಾರು ಗೌರವ ಕೊಡ್ತಾರೆ, ತಾಯಿಯನ್ನು ಯಾರು ತುಂಬ ಪ್ರೀತಿಸ್ತಾರೆ, ಗೌರವಿಸ್ತಾರೆ, ಅಲ್ಲಿ ಲಕ್ಷ್ಮಿ ತಾನಾಗೇ ನಿಲ್ತಾಳೆ. ಅದನ್ನು ಹೇಳಬೇಕಾಗೇ ಇಲ್ಲ. ಪಟ ಚೇಂಜ್ ಮಾಡೋನು ಏನೋ ನಾವು ಏನೋ ನೋಡ್ಕೊಂಡಿರ್ತೀವಿ. ಇವನು ಬಂದ್ಬಿಟ್ಟು ಅದನ್ನು ಮಮ್ಮ ಓಕೆ ರೆಡಿ ಮಮ್ಮಿ ಓಕೆ ಟೇಕ್ ಇರು. ನಾನು ನೋಡೇ ಇಲ್ಲ ಡೈಲಾಗ್ ಇಲ್ಲೂ ಅಷ್ಟು ಫಾಸ್ಟಾಗಿ, ಅಷ್ಟು ಬೇಗ, ಅಷ್ಟು ಇದಾಗಿ ಅವನ ಬರವಣಿಗೆ ಬಗ್ಗೆ ಹ್ಯಾಟ್ಸ್ ಆಫ್ ಅರ್ಜುನ. ಅದೇ ಆಮೇಲೆ ನಾನು ಪಕ್ಕದಲ್ಲಿ ಕೂತಿದ್ದಾನಲ್ಲ, ಇವನಂತೂ ದೊಡ್ಡ ಸರ್ಪ್ರೈಸ್ ನನಗೆ. ಕಾಮಿಡಿ ಕ್ಯಾರೆಕ್ಟರ್ಗಳಲ್ಲಿ ಬೇರೆ ಬೇರೆ ರೀತಿ ನೋಡಿದ್ದೀನಿ, ಕಿರಾತಕದಿಂದ ನೋಡ್ಕೊಂಡು ಬಂದಿದ್ದೀನಿ. ಬಟ್ ಇವನು ಎಷ್ಟು ಚೆನ್ನಾಗಿ ಪಾತ್ರ ಮಾಡಿದ್ದಾನೆ ಅಂದರೆ, ಇಷ್ಟು ದಿನ ನಟ ಚಿಕ್ಕಣ್ಣ ಆಗಿದ್ದ, ಈ ಸಿನಿಮಾಯಿಂದ ಕಲಾವಿದ ಚಿಕ್ಕಣ್ಣ ಹೊರಗಡೆ ಬರ್ತಾನೆ. ಎಷ್ಟು ಚೆನ್ನಾಗಿ ಪಾತ್ರ ಮಾಡಿದ್ದಾನೆ ಅಂತಂದರೆ, ನಾನು ಅವ್ನ ಜೊತೆ ಪಾತ್ರ ಮಾಡ್ಬೇಕಾರೆಲ್ಲ ಅಂದ್ಕೊಳ್ತಿದ್ದೆ. ಮತ್ತು ಅವನ ಜೊತೆ ಪಾತ್ರ ಮಾಡಿದವರೆಲ್ಲರೂ ಇಲ್ಲೇ ಇದ್ದಾರೆ, ನಮ್ಮ ಹುಡುಗರೆಲ್ಲರೂ. ಅವರೆಲ್ಲರೂ ನಂತರ ತುಂಬ ಮೆಚ್ಚೋ ಥರ ಮಾಡಿದ್ದಾನೆ. ಆಮೇಲೆ ಎಲ್ಲೋ ಒಂದು ಕಡೆ ನಾನು ಪ್ರಭು ಕಾಣಿಸ್ತಾನೆ ಒಂದು ಆ್ಯಂಗಲಲ್ಲಿ. ಅಂದರೆ ಪ್ರಭುದೇವ ನಮ್ಮ ಒಂದು ಸಣ್ಣ ಆ್ಯಂಗಲಲ್ಲಿ ಎಲ್ಲೋ ಒಂದು ಇದರಲ್ಲಿ ಒಂದು ಫ್ಲೂಕಲ್ಲ ಹಿಂಗೆ ಸ್ವಲ್ಪ ಪ್ರಭುದೇವ ಥರ ಕಾಣ್ತಾನೆ. ಆಮೇಲೆ ನಿಜ ಹೇಳ, ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ದಾನೆ. ಇನ್ನು ಸುಮ್ಮನೆ ಸ್ಟೇಜ್ ಮೇಲೆ ಹೆಂಗೆ ಅಂತಿದ್ದ. ಈ ಸಿನಿಮಾ ಆ್ಯಂಡ್ ಆಲ್ ದಿ ಬೆಸ್ಟ್. ಈ ಸಿನಿಮಾದ ಇನ್ನಿಷ್ಟು ಪತ್ರಿಕಾಗೋಷ್ಠಿಯಲ್ಲಿ ಇನ್ನಿಷ್ಟು ಜಾಸ್ತಿ ಮಾತಾಡೋಣ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಶೈಲಜಾ ಆ್ಯಂಡ್ ಡಿ ಬೀಟ್ಸ್, ಬಿಕಾಸ್ ಎಂತೆಂಥ ಸಿನಿಮಾಗಳನ್ನು ನೀವು ರೈಟ್ಸ್ ತೊಗೊಂಡು ಒಳ್ಳೊಳ್ಳೆ ಹಾಡುಗಳನ್ನ ಕೊಟ್ಟಿದ್ದೀರಿ. ಅದೆಲ್ಲ ಹಾಡುಗಳು ಸೂಪರ್ ಹಿಟ್ಗಳಾಗಿದ್ದಾವೆ. ಈ ಸಿನಿಮಾ ಕೂಡ ಅದೇ ಸೂಪರ್ ಹಿಟ್ ಸಾಲಿಗೆ ಸೇರುತ್ತೆ. ಯಾಕಂದರೆ ಅರ್ಜುನ ನಮ್ಮ ಜೊತೆ ಇದ್ದಾರೆ, ಇಬ್ಬಿಬ್ಬರು ಅರ್ಜುನ ಇದ್ದಾರೆ. ಇದೇನು ಬೇಕು ನನಗೆ. ಥ್ಯಾಂಕ್ ಯು ಸೋ ಮಚ್. ಮೊದಲಿಗೆ ತುಂಬ ಹೃದಯದ ಧನ್ಯವಾದಗಳು ಬಂದಿರೋದಕ್ಕೆ. ನಿಜಕ್ಕೂ ಖುಷಿಯಾಗುತ್ತೆ. ಯಾಕೆಂದರೆ ನಮ್ಮದು ಮೊದಲನೇ ಚಿತ್ರ ಉಪಾಧ್ಯಕ್ಷಗೆ ತುಂಬ ಚೆನ್ನಾಗಿ ತುಂಬ ದೊಡ್ಡ ಮಟ್ಟದ ಸಪೋರ್ಟ್ನ ಕೊಟ್ರಿ. ನನಗೆ ಗೊತ್ತು, ಎಲ್ಲರೂ ನನ್ನ ಸಿನಿಮಾ ಅಂದರೆ ನಾನು ಅಂದ್ಕೊಂಡಿರೋದು ಕೂಡ ಸದ್ಯನೂ ಕೂಡ ನಮ್ಮ ಹುಡ್ಗನಪ್ಪ ಇವ್ನು ಚೆನ್ನಾಗಿರಲಿ ಅಂತ ಎಲ್ಲ ಪರ್ಸ್ನಲ್ಲಾಗಿ ತೊಗೊಂಡು ಅದನ್ನು ಸ್ಟೋರಿ ಮಾಡಿ. ಯಾಕೆಂದರೆ ಯಾವುದೇ ರೀತಿ ಅದನ್ನು ನಾವು ಕಮರ್ಷಿಯಲ್ ಅಂತ ಎಲ್ಲ ಬಂದರೆ ಗೊತ್ತು ರಿಲೀಸ್ ಟೈಮ್ಗೆ. ಬಟ್ ಅದಕ್ಕಿಂತ ಮುಂಚೆ ಏನೂ ಇರಲ್ಲ. ಬಟ್ ಎಲ್ಲರೂ ಪರ್ಸನಲ್ ಇಂಟ್ರೆಸ್ಟ್ ಆಗಿ ತೊಗೊಂಡು ಇದುವರೆಗೂ ಎಲ್ಲನೂ ಸಪೋರ್ಟ್ ಮಾಡ್ತಿದ್ದೀರಾ. ದಯಮಾಡಿ ಈ ನಮ್ಮ ಲಕ್ಷ್ಮೀಪುತ್ರ ಚಿತ್ರಕ್ಕೂ ಇನ್ನೂ ಹೆಚ್ಚಿನ ಮಟ್ಟದ ಸಪೋರ್ಟು ನಿಮ್ಮ ಕಡೆಯಿಂದ ಇರಲಿ. ಆ್ಯಂಡ್ ಬಂದಿರತಕ್ಕಂಥ ಎಲ್ಲ ಅತಿಥಿಗಳಿಗೆ ಹಾಗೂ ನನ್ನ ಸ್ನೇಹಿತರುಗಳಿಗೆ ಮಾತಾಡಬೇಕಾಗಿರೋದು ನಾವು ಇನ್ನು ಮೇಲೆ ಸಾಂಗು ಇನ್ನು ಮೇಲೆ ಖಂಡಿತ. ಯಾಕೆಂದರೆ ಇದು ನನಗೆ ಭಯ ಕೂಡ ಇತ್ತು. ಅರ್ಜುನ್ ಜನ್ಯ ಸರ್ ಮ್ಯೂಸಿಕ್ ಮಾಡ್ತಾರೆ ಅಂದಾಗ, AP ಅರ್ಜುನ್ ಅವ್ರು ಲಿರಿಕ್ ಬರೀತಾರೆ ಅಂದಾಗ ಯಾಕೆ ಭಯ ಅಂದರೆ, ಒಂದು
ಕನ್ನಡದ ಜನ ತುಂಬ ದೊಡ್ಡ ಮಟ್ಟಕ್ಕೆ ನನ್ನ ಮೊದಲನೇ ಚಿತ್ರದಲ್ಲಿ ಆಶೀರ್ವಾದ ಮಾಡಿದ್ರು. ನನಗೆ ನೀನು ಸಾಂಗು, ಅದಕ್ಕೆ ಅರ್ಜುನ್ ಜನ್ಯ ಸರ್ ಮ್ಯೂಸಿಕ್ಕು, AP ಅರ್ಜುನ್ ಅವರೇ ಲಿರಿಕ್ ರೈಟ್ರು. ಮತ್ತು ಅದೇ ಕಾಂಬಿನೇಷನ್ ಆದಾಗ ಇನ್ನೂ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ, ನಾವೆಲ್ಲಿ ರೀಚ್ ಆಗ್ತೀವಾ ಇಲ್ವಾ ಅನ್ನೋ ಭಯ ನನಗಂತೂ ಇತ್ತು. ಬಟ್ ಖಂಡಿತವಾಗ್ಲೂ ಎಕ್ಸ್ಪೆಕ್ಟೇಷನ್ನ ರೀಚ್ ಮಾಡಿದ್ದೀವಿ. ನಮ್ಮ ಜನ ಅದಕ್ಕಿಂತ ದೊಡ್ಡ ಮಟ್ಟದ ಯಶಸ್ಸನ್ನು ಇದಕ್ಕೆ ಕೊಡ್ತಾರೆ ಅಂತ ಭಾವಿಸಿದ್ದೀನಿ. ಎಲ್ಲರೂ ಇನ್ಮೇಲೆ ಸಾಂಗ್ನ ಕೇಳಿ ಆಶೀರ್ವದಿಸಿ, ಇನ್ಮೇಲೆ ಗಂಡ ಹೆಂಡತಿ ಆಗ್ಬೋದು, ಲವರ್ಸ್ ಆಗ್ಬೋದು, ಅಪ್ಪ ಮಗ ಆಗಲ್ಲ, ಹುಡುಗ ಹುಡುಗಿ ಬಂದ್ಬಿಡುತ್ತೆ. ಯಾರ್ಯಾರು ಇಷ್ಟಪಡ್ತೀರಾ ಪರ್ಸ್ನಲ್ ಆಗಿ ಅವರೆಲ್ಲರೂ ಇನ್ಮೇಲೆ ನೀ ನನ್ನ ಹುಡುಗ, ಇನ್ಮೇಲೆ ನೀ ನನ್ನ ಹುಡುಗಿ ಅಂತ ದಯಮಾಡಿ ರೀಲ್ಸ್ ಮಾಡಿ ಹಾಕಿ ಖಂಡಿತ ನನಗೆ ಶೇರ್ ಮಾಡಿ. ನಾನಂತೂ ಶೇರ್ ಮಾಡ್ತೀನಿ, ನಾನು ಅವ್ರದ್ದು ಇವ್ರದ್ದು ನೋಡಲ್ಲ, ಯಾರು ಆಗ್ತಾರೆ ಎಲ್ಲರದ್ದು ಶೇರ್ ಮಾಡ್ತೀನಿ. ಅದು ತುಂಬ ದೊಡ್ಡ ಮಟ್ಟದ ಸಪೋರ್ಟು ನಮಗೆ ಸಿಗುತ್ತೆ. ಮೊದಲನೇ ಇನ್ವಿಟೇಷನ್ ಸಾಂಗ್ ಗೆದ್ರೇನೆ ನಮಗೆ ದೊಡ್ಡ ಇನ್ವಿಟೇಷನ್ನು. ಸೊ ಸಾಂಗ್ ಎಲ್ಲ ಏನೋ ಒಂದು ಆಗುತ್ತೆ, ಬಟ್ ಅದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಒಂದು ಆಡಿಯೋ ಕಂಪನಿ. ಬಟ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಡಿ ಬಿಡ್ಸ್ಗೆ ನಾನು ಪರ್ಸ್ನಲ್ ಆಗಿ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ಈ ಲಕ್ಷ್ಮೀಪುತ್ರನ ಒಂದು ದೊಡ್ಡ ಮೊತ್ತಕ್ಕೆ, ನಮಗೆ ಖುಷಿ ಪಡೋ ಮೊತ್ತಕ್ಕೆ, ನಮ್ಮ ನಿರ್ಮಾಪಕರು ನಾವು ಖುಷಿ ಪಡೋ ಮೊತ್ತಕ್ಕೆ ನಮ್ಮ ಸಿನಿಮಾ ಬನ್ನಿರಿ ನಾವು ಮಾಡ್ತೀವಿ ಅಂತ ನಮ್ಮ ಜೊತೆ ನಿಂತರು. ತುಂಬ ಥ್ಯಾಂಕ್ಸ್ ಮೇಡಮ್ ನಿಮಗೆ ಮತ್ತು ಹರಿ ಸರ್ಗೆ.